ಬೆಂಗಳೂರು ಬ್ಯುಸಿ ಸಿಟಿ. ಇಲ್ಲಿ ಎಲ್ರೂ ಬ್ಯುಸಿ. ಯಾಕೆ ಅಂದ್ರೆ ಹಣದ ಹೋರಾಟ. ಇಲ್ಲಿ ದುಡ್ಡು ಸಂಪಾದನೆ ಮಾಡಲಿಲ್ಲ ಅಂದ್ರೆ ಅವನ್ ದಡ್ಡಾನೆ. ಬದುಕುಡ್ಕೊಂಡು ಹಣ ಸಂಪಾದನೆ ಮಾಡೋಕ್ಕೋಸ್ಕರ ಪ್ರತಿದಿನ ಸಾವಿರಾರು ಜನ ಹಳ್ಳಿಯಿಂದ ಇಲ್ಲಿ ಬರ್ತಾರೆ. ಬರೋರೆಲ್ರಿಗೂ ಅವ್ರಿಗೆ ಅಂತ ಒಂದು ಕತೆ, ಅವ್ರಿಗೆ ಅಂತ ಒಂದು ಬ್ಯಾಗ್. ಆತರ ಬರೋ ಸಾವಿರಾರು ಜನಗಳಲ್ಲಿ ಒಬ್ಬನ ಕತೆನೇ ಇದೆ. ಕರೆ ಮಕ್ಕಳು ನನ್ನಂಗೆ ಅವನೇ ಎಣ್ಣ 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 ನಾಗರಬಾಯಿಗೆ ಹೆಂಗ್ ಹೋಗ್ಬೇಕಣ್ಣ? ಗೊತ್ತಿಲ್ಲ, ಮುಂದೆಲ್ಲ ಕೇಳ್ಕೊಂಡು ಹೋಗಯ್ಯ. ಓಯ್ಯೋ ಅದೇ ಹಂಗ ಹೇಳ್ತೀನಿ, ಇದನ್ ಕೇಳ್ರು ಆಗಲ್ವಾ? ಓ ನನ್ ಕಳ್ಳೆ ಅಣ್ಣ. ನಾಗರಬಾಯಿಗೆ ಹೆಂಗ್ ಹೋಗ್ಬೇಕಣ್ಣ? ಇಲ್ಲ ಮುಂದೆ ಹೋಗಯ್ಯ. ನಂಗೆ ನಾಗರಬಾಯಿ ಬಂದಿರಿ ಅಣ್ಣ. ಅಣ್ಣ ನಾಗರಬಾವಿ ಅಣ್ಣ ಇಲ್ಲ ಮುಂದೆ. ಅಪ್ಪ ಈ ಬೆಂಗಳೂರು ಪೇಟೆ ಜನಕ್ಕೆ ಮುಂದೆ ಮುಂದೆ ಅಂದ್ರೆ ಎಷ್ಟು ಮೇಲೆ ಅಂತ ಗೊತ್ತು. ನೀನ್ ನಡಿಯಪ್ಪ. ಇಲ್ಲ ಮುಂದೆ ಕಣ್ರಿ. ಅದಮ್ ಕಣ್ ನಡಿಲ್ಲ. ಒಂದ್ಸಲ ಮೀಟ್ ಹಾಕಿದ್ರೆ ಮುಗೀತು. ದುಡ್ಡು ಕಿತ್ಕೊಳ್ಳೋವರೆಗೂ ಬಿಡಕ್ಕಿಲ್ಲ. ಮೊದ್ಲೇ ಅಲ್ಕಟ್ ನನ್ ಮಗ ನಾನು. ಮಕ ನೋಡ್ರೆ ಗೊತ್ತಲ್ಲ, 14 ಬಾಯ್ ಬಿಟ್ಟು ಹೇಳಿ. ಸರಿ ಕೂತ್ಕೋ. ಇದ್ ನಮ್ಕಿದ್ನ ನಡ್ಲಾ ಕೂಲು ಕುಸ್ಬೇಡ. ನಾಗರಬಾವಿ ಇಳಿಯಪ್ಪ. ನಾಗರಬಾವಿ ಇದ ಕಣ ನಾಗರಬಾವಿ ಇಳಿಯೋ. ನನ್ನ ಮಗ ಅತ್ತೇಜ ಒಂದ್ ನಾಗರಬಾವಿ ಬಂದ್ಬಿಟ್ಟಲ್ಲ. ಥ್ಯಾಂಕ್ಸ್ ಅಣ್ಣ. ಹಿಂಗ ಅವಳಿ ಜವಳಿ ಮಕ್ಳಲ್ಲಿ ಬತ್ತೀರಣ್ಣ. ಇರೋ ಪಕ್ಕದ ಮನೇಲೆ ತ್ರಿವಳಿ ಮಾಡ್ಕೊಂಡಿವ್ನಿ. ಕಾಸ್ ಬಿಚ್ಚ ಫಸ್ಟ್ ಬಿಚ್ಚ ಬಿಚ್ಚ. ಪುರುಸ್ನೆ ಬಸ್ರಿಯರಿಗೆ ಉಚಿತ ಅಂತ ಹಾಕೊಂಡಿದ್ಯಾ? ಅದು ಬಸ್ರಿ ಕಣ ಅಣ್ಣ. ಬಸ್ರು ಮಾಡೋರ್ಗೆ ಏನಿಲ್ವೇ ಅಣ್ಣ? ಅಣ್ಣ ನಾನು ಬಸ್ರಿ ಹೆಂಗ್ ಸಿದ್ದಿದ್ದೀನಿ 7 ತಿಂಗಳು. ಅಣ್ಣ ಮಗು ಹುಟ್ರಿನ ಹೆಸರು ಕೊಡ್ತೀನಿ ಬಿಟ್ಬಿಡಣ್ಣ. ಅಣ್ಣ ಮಗು ಹುಟ್ಟಿ ನನ್ನ ಹೆಸರು ಇಟ್ಕೊಂತೆ. ದುಡ್ಡು ಬಿಚ್ಚ ಫಸ್ಟ್. ಇರಣ್ಣ ಕೊಡ್ತೀನಿ. ನೀನ್ ಬಿಟ್ರೆ ನಿಕ್ಕರ್ಗೆ ಕೈ ಹಾಕ್ತೀಯ. ಸರಿ ಹೋಗು. ಆಯ್ತು ಕೊಟ್ಟಿದ್ದೀನಿ. ಆಯ್ತು ಹೋಗಪ್ಪ. ಅಕ್ಕೋ ನಾಗರಬಾವಿ ಅಕ್ಕೋ ಎದುರುಗಡೆ ಕಾಣಿಸ್ತಾ ಇಲ್ವಾ? ಕಣ್ಣುಗಳು ಕಾಣಿಸಲ್ವಾ? ನೀನ್ ನೋಡ್ಕೊಂಡ್ ಬರ್ಬೇಕಣ್ಣ. ಬೆನ್ಗಿನ ಕಣ್ಣವ್ವ. ಅಣ್ಣ 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 ವೆಂಕಟೇಶ್ವರ ಅವ್ರ ಮನೆ ಎಲ್ಲೈತಣ್ಣ? ವೆಂಕಟೇಶ್ವರ ಅವ್ರ ಮನೆ ಅಣ್ಣ ಇಲ್ಲೆಲ್ಲ ಬರಲ್ಲ, ಅದ್ ತಿರುಪ್ತಿಯಲ್ಲಿ ಬರುತ್ತೆ. ಅಣ್ಣ ನಿಮ್ಮ ಹೆಸರು ಅಣ್ಣ? ನನ್ನ ಹೆಸರು ಮಂಜುನಾಥ. ಹಂಗ ನೀವು ಧರ್ಮಸ್ಥಳದಾಗ ಇರ್ಬೇಕು. ಇಲ್ಲ ಕಣ ಇದ್ದೀರಾ? ಯಾಕಣ ಇದ್ದೀರಾ? ಸಭೆ ಮಾಡ್ತೀರಾ ನೀವಲ್ಲ? ದೇವ್ರ ಜೊತೆಗೆ ಅವನ ಜನ ಜೊತೆ ಇಲ್ವಾ? ಅಣ್ಣ 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 ವೆಂಕಟೇಶ್ವರ ಅವ್ರ ಮನೆ ಅಣ್ಣ. ವೆಂಕಟೇಶ್ವರ ಅವ್ರ ಹೂಣ ಅಣ್ಣ 15 ವರ್ಷದಿಂದ ಬಂದಿದ್ರು. ಮತ್ತೆ ಊರ್ ಕಡೆ ಬರ್ಲೇ ಇಲ್ಲ. ವೆಂಕಟೇಶ್ವರ ನಾಗರಬಾವಿ ಅಲ್ವಾ? ಬನ್ನಿ ಅಣ್ಣ ತೋರಿಸ್ತೀನಿ. ಅಣ್ಣ ಮಾನ ಮುಚ್ಕೊಳಕ್ ಪುಡ್ಗೋಸಿ ಹುಡುಕ್ತಾ ಇದ್ರೆ ನೀನ್ ಕಾಜ ಸಿಕ್ದಂಗ್ ಸಿಕ್ಬಿಟ್ಟೆ ಅಣ್ಣ. ಅದಕ್ಕೂ ಮುಂಚೆ ಒಂದು ವಿಚಾರ ಹೇಳ್ತೀನಿ. ನಿಮ್ ಹೃದಯನ ಗಟ್ಟಿ ಮಾಡ್ಕೊಳ್ಳಿ. ಏನಣ್ಣ ಅದು? ಅಣ್ಣ ನಿಮ್ ಮಾವ. ಏನಣ್ಣ ಮಾವ? ಅಣ್ಣ ನಿಮ್ ಮಾವ. ಮಾವ ಏನ್ರು ನಿಮ್ ಅಕ್ಕ ದೊಡ್ಡೊಳಗೇನ್ರು ಹಿಂಗ್ ಬಾರಿಸ್ತೀರಾ? ಲೇ ಸಾವಿನ ಮನೆ ಕಣೋ, ಸೋಕ ಇರ್ಬೇಕು. ಆಯ್ತಣ್ಣ, ನಿಧಾನಕ್ ಬಾರಿಸು. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ ನ್ಯಾಯವೇ ಮಾವ. ಸತ್ತಾಗೂ ಯಾರು ಹೇಳ್ತಾ ಇಲ್ಲ ಅಂದ್ರೆ ಎಂತ ಕಿತ್ತೋ ನನ್ ಮಗ ಇರ್ಬೇಕು. ನನ್ಕರೆ ಆಗ್ತಿಲ್ಲಪ್ಪ. ಯಾರಪ್ಪ ನೀನು? ನಮ್ಮ ತಮ್ಮ ಕಣಮ್ಮ. ವಿಧಿ ಆಟ ಅಕ್ಕ ತಮ್ಮ ಇಬ್ರು ಬೇರೆ ಬೇರೆ ಆಗ್ಬಿಟ್ರು. ಕೊನೆಗೂ ನಮ್ಮ ಮುಖ ಅಂತ ಹೊಡೆದು ಹೊಟ್ಟು
ದಿನ ಕೊರಗ್ತಾ ಇದ್ರಪ್ಪ ನೋಡ್ಬೇಕು ನೋಡ್ಬೇಕು ಅಂತ ನಾನೇ ಸ್ವಲ್ಪ ದಿನ ಸುಮ್ನೆ ಇರಿ ನೋಡುವ ಅಂತ ಹೇಳ್ತಿದ್ದೆ. ಅಯ್ಯೋ ನಿನ್ ಬಾಯಿಗೆ ಬೆಲ್ಲ ಅಕ್ಕ ಹಂಗ್ ಕೊರ್ಗ್ಬೇಕಾದ್ರೆ ನಿನ್ನ ಮೂರಕ್ಕೆ ಕರ್ಕ ಬಂದ್ರೆ ನಾನು ಗೊತ್ತೀಗ ಹೇಳೋ ಪರಿಸ್ಥಿತಿನೇ ಗೊತ್ತಿರ್ಲಿಲ್ಲ ಮಾವ. ನೀ ನನ್ನ ಮಕ್ಕ ತೋರ್ಬೇಡ ಹೋಗತ್ತೆ ಇವಳಾರ ಬೆಂಡಲ್ಲಿ ಹಾಕೊಂಡವಳೆ. ಅಯ್ಯೋ ಮಾವ ಒಂದು ಆಟೋಗ್ರಾಫ್ ಹೋಗಿದ್ರೆ ನಮ್ಮ ಅಕ್ಕನ ಆಸೆ ಎಲ್ಲ ಈಡಿರೋದಲ್ಲ ಮಾವ. ಏನಪ್ಪ ಅವ್ರ ಹೆಬ್ಬೆಟ್ಟು ಕಣಪ್ಪ. ಹ್ಮ್. ಅಯ್ಯೋ ಅಕ್ಕ ಬರಕ್ಕ ಇಲ್ಲಿ ಅಕ್ಕ. ಅಯ್ಯೋ ಹೋಗಕ್ಕ ನೀನು ಏಸಕ್ಕದ. ಅದಾರಲ್ಲಿ 200 ರೂಪಾಯಿ ನೋಟ್ ಬಿಸಾಕೋರಿ ಯಾರು? 200 ರೂಪಾಯಿನ? ಅಯ್ಯೋ, ನಾನೇ ನೋಡ್ಬಿಟ್ಟಿದ್ದೀನಿ. ನನ್ಕಲಾಗ್ತಿಲ್ಲಪ್ಪ. ಯಾರನ್ನ ದೊಡ್ಡವರು ಕಾರ್ಯ ಮುಗಿಸಿರಪ್ಪ. ಹೆಂಗೋನಪ್ಪ ನಮ್ಮ ಅವಳಿಯ ಬೆಟ್ಟು ಹೊತ್ಬಿಟ್ಟ. ಅಣ್ಣ ನಿಮ್ ಕಣ್ಣೀರು ವೇಸ್ಟ್ ಆಗ್ತಾ ಇದೆ ಅಂತ ಅನಿಸ್ತಾ ಇಲ್ವಾ? ಏನ್ ಕಣ್ಣೀರ್ಲ ಹಣ್ಣು ತೊಳ್ಕೊಳಕ್ ಆಯ್ತದ? ಸತ್ತಿರೋನ್ಗೆ 120 ವರ್ಷ. ಸೂರ್ಯ ಟೈಮ್ ಸತ್ತಿದ್ರೆ 2 ಸಾರಿ ಸಾಯ್ಬೇಕಾಗಿತ್ತು. ಹೋಗೋಣ ಸುಮ್ಕೆ ಅದಕ್ಕೂ ಅಂತ ಅಳ್ತೀಯ ಅಲ್ಲೋಡು. 120 ವರ್ಷ. ಒಂದ್ ಅಂದಾಜಲ್ಲಿ ಅವನಿಗೆ ಒಂದನ್ನ ಹಿಡ್ಕೊಂಡು ಮಾಡಿಸ್ಬೇಕು, 2 ಎತ್ಕೊಂಡು ಮಾಡಿಸಿದ್ರು ಅಂತ ಕಾಣಿಸುತ್ತೆ. ಇವನು ನಮ್ಮ ತಾತನ ಮಾಮ ಅಂತ ಕಾಣಿಸುತ್ತೆ. ಅಯ್ಯೋ ಕಣ್ಣೀರೆಲ್ಲ ವೇಸ್ಟ್ ಆಗ್ಬಿಡ್ತಲ್ಲ. ಈಗ ನಮ್ಮ ಮಾವನ ಹೆಂಗ್ ಹುಡ್ಕೋದು? ಇನ್ನು ನಮಗೆ ಕಾದಿಮೆ ಗತಿ. ಅಕ್ಕ ನೀರು ಕುಡ್ಕೋಬೋದೇ? ಕುಟ್ಕೊಂಡು ಹೋಗು. ಆಯ್ತಮ್ಮ. ಕಾದಿಮ್ಮಣ್ಣನ ಮನೆಯಲ್ಲಿ ಹಾಲೆ ಕುಡಿದ್ರೆ ಚೆನ್ನಾಗಿತ್ತು. ಆ ನನ್ನ ಮಗ ಕಾದಿ ಹೆಸರು ಹೇಳಿದ್ರೆ ಅಡ್ರೆಸ್ ಇರ್ಲಿ ನೀರು ಕೂಡ ಸಿಗೋದಿಲ್ಲ. ಯಾಕಣ್ಣ? ಅಲ್ಲೋಡು ಆ ಮಗು ಹಾಲು ಕುಡಿಯೋ ಬಾಟ್ಲಿನ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಆ ಮಗು ಆ ಯಮ್ಮನಿಗೆ ಬೆಳಗ್ಗೆ ಅಂದ್ರೆ ವ್ಯಾಪಾರನೇ ಮಾಡಕ್ ಬಿಡ್ತಿಲ್ಲ ಅಂತೀನಿ. ಎಲ್ಲರೂ ಹೊಟ್ಟೆ ಮೇಲೆ ನೋಡಿದ್ರೆ ಇವನು ಎದೆ ಮೇಲೆ ಹೊಡೆದು ಬಿಟ್ಟವನೆ. ಸರ್ ಸೈಕಲ್ ಕತ್ಕೊಂಡು ಹೋಗಿದ್ರು ಪರವಾಗಿಲ್ಲ, ಸೀಟ್ ಕತ್ಕೊಂಡು ಹೋಗಿದ್ದಾನಲ್ಲ ಸರ್. ಒಂದೆಲ್ಲಿಕ್ಕಂಡಪ್ಪ ತುಳಿತೀಯ ತಾತ? ಅವನ ಮೇಲೆ ನಿನ್ನ ಆರೋಪಗಳೇನು ಇಲ್ಲವೇ? ಮೇಲೇನು ಇಲ್ಲ, ಎಲ್ಲ ಕೆಳಗಡೆನ ಒಡಗಕ್ಕೆ ಹಾಕಿರೋ 3 ಪುಟ್ಕೋಸು ಕದ್ಕೊಂಡು ಹೋಗ್ಬಿಟ್ಟಿದಾನ ಅವನು. ಈಗ ಹಾಕೊಳಕ್ಕೇನು ಇಲ್ಲ. ಹೋಲಿ ಬಿಡಿ, ಹಳೆ ಕಾರ್ಗೆ ಟಾರ್ಪಲ್ ಯಾಕೆ? ಕಾರಿಗೆ ಬೇಡ, ನನಗ್ ಬೇಕು. ಯಾಕಂದ್ರೆ ನಾನು ಫಸ್ಟ್ ಫ್ಲೋರ್ ನಲ್ಲಿ ಕೆಲಸ ಮಾಡೋದು. ಎಲ್ರು ತಲೆ ಎತ್ಕೊಂಡು ಓಡಾಡ್ತಾ ಇದ್ರು. ಈಗ ಯಾರು ತಲೆನೇ ಎತ್ತಲ್ಲ. ಹೆಂಗ್ ಎತ್ತಾರೆ? ಒಣಗೋಗಿರೋ ಮಕ್ಕನೇ ನೋಡಕ್ ಆಗಲ್ಲ, ಇನ್ನು ಒಣಗೋಗಿರೋ ಹೋಗ್ಲಿ ಬಿಡಪ್ಪ. ಇವ್ ಕಾದಿ ಮನೆಯಲ್ಲಿ ಹೇಳಿ ಕಾದಿ ಮೆಸ್ಸಿದ್ರೆ ಅಯ್ಯ ನಿನ್ನ ಸೀನಂದ್ರೆ ನಿಗತ್ಕೊಳಂಗಿದೆ. ನನ್ನ ಹಿಡಿಚೋಳಿತ್ಯ ದಾರಿ ತಪ್ಪಿರೋ ನಾನೇ ದಾರಿ ತೋರ್ಸಂಗ ಆಗ್ಬಿಡ್ತಲ್ಲ. ಶಿವನೇ ಏನಂತ ಉಡ್ಸ್ಬಿಟ್ಟು ಇದನ್ನ ಅಣ್ಣ. ಇವತ್ತು ಅದೆಲ್ಲ ನಿಲ್ಸ್ಬಿಟ್ಟಲ್ಲ. ನೋಡ ಇಲ್ಲಿ 40 ವರ್ಷದಿಂದ ಉತ್ಸಾರಾಗಿ ಹೆಂಗಸರಿಗಿಂತ ಹೆಚ್ಚಾಗಿ ಜೋಪಾನ ಶೀಲ ಕಾಪಾಡ್ಕೊಂಡ್ ಬಂದಿದೀನಿ. ಅಂತ ನಿನ್ ಕೈ ಕಾಲೆಲ್ಲ ಬಿಡ್ತಾ ಇದೀನಲ್ಲೇ. ಎಂಡ್ರು ಕನ್ಸಲ್ ಬಂದಿಲ್ಲ ಅಣ್ಣ. ನಿನ್ ಎಂಡ್ರು ಕನ್ಸಿಲ್ ಬಂದ್ಬಿಟ್ರೆ ನನ್ ಮೇಲೆ ಪ್ರಯೋಗ ಮಾಡಿ ಬಸ್ ಮಾಡ್ಬೇಕು ಅಂತಿದ್ಯಾ? ಎದ್ದೊಳ್ಳೆ ಮೇಲ್ಗೆ ಎದ್ದೊಳ್ಳ. ಅಣ್ಣ ಇವತ್ತು ಒಂದಿನ ಅಡ್ಜಸ್ಟ್ ತೊಡೆದಪ್ಪಲ್ಲ ಅಡ್ಜಸ್ಟ್ಮೆಂಟ್ ಹೋಗ್ಲಾ ಎಲ್ಲಿ ಲೋಪರ್ ಹೋಗ್ಲಾ.
ಅಯ್ಯೋ ಶಿವನೇ, ಏನ್ ಬಂತಪ್ಪ ಈ ಬೆಂಗಳೂರಿಗೆ? ಆಗ್ಲತ್ತಲ್ಲಿ ಹೆಂಗಸ್ರಿಗೆ ಸಂಸ್ಕಾರ, ರಾತ್ರಿ ಹೊತ್ತಲ್ಲಿ ಗಂಡಸ್ರಿಗೆ ಸಂಸ್ಕಾರ, ಇನ್ನೇನು ಮನ್ಕೊಳ್ಳೋದು ಏನು? ಅಯ್ಯಯ್ಯೋ, ಇಷ್ಟು ದೊಡ್ಡ ಇಂಟ್ರಡಕ್ಷನ್ ಅಪ್ಪುಗೆ, ದರ್ಶನ್ಗೆ, ಸುದೀಪ್ಗೆ ಕೊಡ್ರಪ್ಪ, ನಮಗ್ ಬೇಡಪ್ಪ. ಈ ಲೋಕಲ್ ಸ್ಟಾರ್ನ ಹಿಡಿಯಕ್ಕೆ ಯಾರಿಂದ ಆಗತ್ತೆ? ಚಿಕನಿ ಚಮೇಲಿ ಚಕಲಿ ಚಿಮೇಲಿ ಚವ್ವ ಚೂಡಾಕೆ ಆಯಿ 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 ಲಕ್ತ ಕುಳ್ಳನಂ ಕಲನಂ ತಿರ್ಗಲೆ ಹಿಡ್ದನಂ. ಈ ಸಿಂಹಕ್ಕೆ ಬಲೆ ಹಾಕೊಂಡು ಯಾರಲ್ಲ? ಲೇ ರಂಗಣ್ಣ, ಇದೇನೋ ಮಲ್ಲಮ್ಮನ್ ಬಾವಾಡ ಸಿನಿಮಾದಲ್ಲಿ ಶಕೀಲ ನೋಡ್ದಂಗ ಆಗ್ತಾ ಇದೆಯಲ್ಲ. ಅಯ್ಯೋ, ಪೊಲೀಸ್ ಅಂದ್ಕೊಳ್ಬಿಟ್ಟು ನಾನೇ ನಿನ್ನ ಹಿಡ್ಕೊಳ್ಬಿಟ್ಟಲ್ಲೋ. ನೀನೇನು ಹೆದರ್ಕೋಬೇಡ, ಇವಕ್ಕೆಲ್ಲ ಕೈ ಮಾಡ್ತೀನ. ಯಾರ ಮೇಲೆ ಕೈ ಮಾಡ್ತಾ ಇದೀಯಾ? ಇವನ್ ಮೇಲೆ ನಿನ್ ಕತೆ ಮುಗ್ದೈತಲ್ಲ, ನನ್ನ ಎದುರು ಹಾಕೊಂಡು ಬದುಕ್ತಾನೆ ಇಲ್ಲಿ. ಮನೆಗೆ ಫೋನ್ ಮಾಡಿ ಇವತ್ತು ಬರಲ್ಲ. ತಪ್ಪಾಯ್ತಣ್ಣ, ಕ್ಷಮಿಸ್ಬಿಡಿ ಅಣ್ಣ. ಅಣ್ಣ ನೋಡಿ, ಬೇಕಾದ್ರೆ ನಡ್ನೀರಲ್ಲಿ ಕೈ ಬಿಟ್ಬಿಡಿ ಅಣ್ಣ, ಆದ್ರೆ ಈ ಬೆಂಗಳೂರಾಗ ಮಾತ್ರ ಕೈ ಬಿಡ್ಬೇಡಿ ಅಣ್ಣ. ನಿಮ್ಮನ್ನ ನಂಬ್ಕೊಂಡು 2 ಮಕ್ಳು ಮಾಡ್ಕೊಂಡಿದ್ದೀನಿ. ನನ್ನ ನಂಬ್ಕೊಂಡು 2 ಮಕ್ಳು ಮಾಡ್ಬೋದು. ನಾನು ಇಲ್ಲಂತ ನೀನ್ ಹೆಂಡತಿನ ಬಂಜೆ ಮಾಡ್ಬಿಡ್ತಾ ಇದ್ದೆ. ಡವು ನಿಕಾಲಿ ಏನ್ಲ ಇದು? ಯಾರ್ ಕಳ್ಳ, ಯಾರ್ ಪೊಲೀಸು? ನಿಮ್ ಡಿಲನಾಗ ಅರ್ಥ ಆಗ್ತಿಲ್ವಲ್ಲ, ಏನ್ಲ ಇದು? ಅದ್ ನಾನ್ ಹೇಳ್ತೀನಿ ಅಣ್ಣ. ನಮ್ ಬಾಸು 300 ರೂಪಾಯಿದೊಂದು ಸಂಡೀಲ್ ಮಾಡ್ಕೊಂಡವ್ರೆ. ಅದ್ರಾಗ 50 ರೂಪಾಯಿ ಕಮಿಷನ್ ನಮಗೂ ಕೊಟ್ಟವ್ರಣ್ಣ. ನಡಿ ಮತ್ತೆ ಇನ್ನೊಂದು 20 ರೂಪಾಯಿ ಕೊಟ್ಬಿಡಿ ಅಂತಂದ್ರೆ ನಮ್ಮ ಅವ್ರಾಣ ಕೊಡಲ್ಲ. ನಿನಗ್ ಗೊತ್ತಿಲ್ಲ, ಇವ್ರು ಒಂಥರ ಎ ಸರ್ಟಿಫಿಕೇಟ್ ಸಿನಿಮಾ ಪ್ರೇಕ್ಷಕರಿದ್ದಂಗೆ. ಎಷ್ಟು ಬಿಚ್ಚಿದ್ರು ಸಾಲದ, ಬಿಚ್ಚತಾನೆ ಡವ್ ಮಾಡ್ಬೇಡ. ನನ್ ಫ್ರೆಂಡ್ ಹೇಳವನೆ ಅಂತ ಕೊಡ್ತಾ ಇದ್ದೀನಿ. ಓಡೋಬಿಡು. ಮಾಡ್ಕೋಬೇಡಿ ಕತೆ ಬೈ, ಬರ್ತೀನಿ. ಏ ಅಣ್ಣ, ಕೋಪದಲ್ಲ ಆಮೇಲೆ ಬರೋದು. ಹೆಂಗಸರು ಹಾಸ್ಟೆಲ್ ಕಾಯಕ್ಕೆ ಉಮೇಶ್ ಸ್ಟಡಿನೇ ಕಾವಲ್ಗಿಟ್ಟಂಗ ಆಯ್ತಪ್ಪ. ನಿಮಗ್ ಕಾಕಿ ಬಟ್ಟೆ ಹಾಕಿರೋದು ಹೋರಪ್ಪ. ಏನ ನೀನು ಏನು ಖಾದಿ ಮತ್ತೆ ಹೆಸರಿಕೊಂಡು ಕದಿ ಮನ್ ಕೆಲಸ ಮಾಡ್ತೀಯ ನೀನು? ಹೇ, ಬೆಂಗಳೂರು ಸಿಟಿ ಇದು, ಓದ್ಕೊಂಡಿದೀನಿ. ದೊಡ್ಡ ಮನುಷ್ಯ ಅಂದ್ರೆ ಯಾವನೇ ಬೆಲೆ ಕೊಡಲ್ಲ. ಕೈಯಲ್ಲಿ ಕತ್ತಿ ಹಿಡಿಬೇಕು, ಆವಾಗ ಬೆಲೆ ಕೊಡ್ತಾರೆ. ಊರ್ ಕಡೆ ಯಾಕೋ ಬರ್ಲಿಲ್ಲ? ನಾವು ಊರ್ ಕಡೆ ಬರ್ದೇ ಹೋದ್ರೇನು ನಮ್ಗೆಲ್ಲ ಇನ್ಫಾರ್ಮೇಶನ್ಗಳು ಹಂಗೆ ಬಂದ್ಬಿಡ್ತಾ ಇರ್ತವೆ. ಅದು ನಾನು ಆ ರತಿಯಿಂದ ಬಿದ್ದು ಸಾಯ್ತಾ ಇದ್ನಲ್ಲ, ಅವಳಿಗೇನೆ ಬೇರೆ ಮದುವೆ ಆಗೋಯ್ತಂತೆ. ರಾತ್ರಿ ಹೊತ್ತೇನೋ ಗಂಡ ಸರಿಯಾಗಿ ಗಮನಿಸ್ಕೊಂತ ಇಲ್ಲ ಅಂತ ಪಕ್ಕದ ಮನೆ ಶಂಕರನ್ ಜೊತೆ ಪ್ಯಾಚಪ್ ಆಗ್ಬಿಟ್ಟಿದ್ಲಂತೆ. ಹೌದಾ? ವಿಷಯ ಗೊತ್ತಾಗಿ ರತಿ ಗಂಡ ರಮೇಶ ಶಂಕರನ್ ತಂಗಿನ ತೋಟದಲ್ಲೇ ಕೆಳ್ಕೊಂಡ್ಬಿಟ್ಟಿದ್ದಂತೆ. ಇಬ್ಬರ ಜಗಳದಲ್ಲಿ 3ನೇ ಲಾಭ ಅಂತ ಅಬ್ದುಲ್ಲಾ ರತಿನ ಫುಲ್ ಅಮುಕೊಂತ ಇದ್ದಂತೆ. ವಿಷಯ ಗೊತ್ತಾಗಿ ಊರಲ್ಲೆಲ್ಲ ದೊಡ್ಡ ಗಲಾಟಾಗಿ ನನ್ ಮಗ ನಿನ್ನ ದೊಡ್ಡ ಮನುಷ್ಯ ಅಂತ ಕರ್ಕೊಂಡೋಗಿ ಪಂಚಾಯತಿ ಕಟ್ಟೆಯಲ್ಲಿ ಕೂರ್ಸಿದ್ರೆ, ನೀನು ಆ ಶಂಕರನ್ ಚಿಕ್ಕ ತಂಗಿನ ಹಂಗೆ ವಾರಗಣ್ಣಲ್ಲಿ ನೋಡಿ ವರ್ಕೌಟ್ ಮಾಡ್ಕೊಂತ ಇದ್ದಂತೆ. ಸುಮ್ನಿರಪ್ಪ, ರೂಮಲ್ಲಿ ಮಾಡಿದ್ರನೇ ಬಯಲಿಗೆ ಬರ್ತದಂತೆ. ನನ್ನ ಮಕ್ಕಳು ನೀವು ಬಯಲಲ್ಲೇ ಮಾಡಿದ್ರೆ. ಆದ್ರೆ ಒಂದ್ ವಿಷಯ ಮಾತ್ರ ನಂಗೆ ಗೊತ್ತಾಯ್ತು, ನೀನು ಅವಾಗ ಈಟಿಗೆ ಬರ್ತೀಯ. ಹಸು ನೀನು ಒಂದೊಂದ್ಸಲಿ ಓರಿ ಆಗ್ಬಿಡ್ತೀಯ. ಅದಿರ್ಲಿ, 7ನೇ ಮರ್ತ್ಬಿಟ್ಟೆ. ಇದಕ್ಕಿದ್ದಂಗೆ ರತಿಗೆ ಮಗು ಆಯ್ತಂತೆ. ಅವ್ರ ಗಂಡ ಈ ಕಾಯಿ ನಮ್ ತೋಟದಲ್ಲ ಅಂತ ಓಡಬಿಟ್ನಂತೆ. ಅಯ್ಯೋ, ನೋಡ್ತಿದ್ದಂಗೆ ಮಗು ಕಂಡು ಬಿಡ್ತಂತೆ. ಮಾಲ್ಗಂಡು ಮಾತಾಡ್ಸಿ ಹಿಡ್ಕೊಂಡ್ಬಿಟ್ರೆ ನೀನೇ ಮಗು ತಂದೆ ಅಂತ. ದುರದೃಷ್ಟಕ್ಕೆ ಮಗು ಎದ್ಬಿಟ್ಟು ಅಳತರ ಬಿಕ್ಲಾ ಬಾಬು ನಿಡ್ಕೊಂಡ್ಬಿಟ್ರೆ ನೀನೇ ಅವ್ರಪ್ಪ ಅಂತ. ಸದ್ಯ ನಾನ್ ತಪ್ಪಿಸ್ಕೊಂಡೆ, ಯಾಕೆಂದ್ರೆ ಮಗುಗೆ ಗುಂಗುರ್ ಕೂದ್ಲು. ಸದ್ಯ ಊರಲ್ಲಿ ನಾನಿರ್ಲಿಲ್ಲ, ಇಲ್ಲಾಂದ್ರೆ ನನ್ನನ್ನೇ ಅಪ್ಪ ಅಂದ್ಬಿಟ್ಟು.
ಏನೋ ಪ್ರಾಣ ಹೋದ್ರು ಊರ್ ಬಿಟ್ಟು ಬರಲ್ಲ ಅಂದವನು ಅದಂಗಪ್ಪ ಬಂದೆ. ಅಪ್ಪ ನೀರಿಲ್ದಿರೋ ಊರಲ್ಲಿ ಇರ್ಬೋದಪ್ಪ, ಮಾನವ ಹೋಗಿರೋ ಊರಲ್ಲಿ ಇರಕ್ ಆಗಲ್ಲ ಕಣೋ. ಏನಾಯ್ತಂತ? ನಮ್ಮಪ್ಪ ಊರ್ ತುಂಬ ಸಾಲ ಮಾಡಿ ಸತ್ತೋದ. ಸಾಲ್ಗಾರ ಮನೆ ಒಳಗೆ ನುಗ್ಗಿ ಇರಬಲ್ಲ ತಕ್ಕ ಹೋಗ್ಬಿಟ್ರು. ಇದನ್ನ ನೋಡಿ ನಮ್ಮವ್ವ ತಡಿಲಾರ್ದೆ ಸಾಯಕ್ಕೂ ಮುಂಚೆ ಒಂದ್ ಮಾತಾಡದ್ದು, ನಿಮ್ ತಾತಂದು ಜಮೀನದೆ, ಅದ್ ನಿನ್ಗೆ ಸೇರ್ಬೇಕು ಅಂದ್ರೆ ನಿಮ್ಮ ಮಾವ ಸೈನ್ ಹಾಕ್ಬೇಕು. ಅವ್ನ್ ಚಿಕ್ಕ ವಯಸ್ಸಲ್ಲಿ ಊರ್ ಬಿಟ್ಟು ಹೋಗವನೆ ಕಣೋ. ಅವನು ಒಂದ್ ಪತ್ರ ಬರ್ದವನೆ, ಆ ಪತ್ರದಲ್ಲಿ ಅಡ್ರೆಸ್ ಅದೆ, ಅವ್ನು ಹುಡುಕಿ ಸೈನ್ ಹಾಕ್ಸ್ಕಪ್ಪ, ಆ ಜಮೀನ್ ನಿನಗೆ ಸೇರ್ತದೆ ಅಂತ ಹೇಳ್ಬಿಟ್ಟು ಸತ್ತೋದ್ಲು ಕಣೋ. ನಮ್ಮ ಮಾವನ್ ಹುಡುಕಿ ಸೈನ್ ಹಾಕ್ಸ್ಕೊಂಡು ದುಡ್ಡು ಮಾಡಿ ಯಾವ ಊರಿಂದ ತಲೆ ತೆಗೆಸ್ಕೊಂಡ್ ಬಂದೋ ಅದೇ ಊರಲ್ಲಿ ತಲೆ ಎತ್ಕೊಂಡು ಹೋಗ್ಲಿಲ್ಲ. ನನ್ನ ಹೆಸರು ರಂಗಲ್ಲ ಮಂಗನ್ ಕರಿಯ ಸರೆಂಜು. ಇದು ಕಡೆ ಕರೆಕ್ಟ್. ನನ್ ಮಗಂದು ಪ್ಯಾಂಟ್ ಅಲ್ಲಿ ಚಡ್ಡಿ ಇದೆಯಾ ಇಲ್ವಾ? ಆದ್ರೆ ನಮ್ಮ ಲೈಫ್ ಅಲ್ಲಿ ಚಾಲೆಂಜ್ ಮಾತ್ರ ಇರ್ಬೇಕು ಕಣ. ಏನಪ್ಪ ಪಾಪಿ ಬಾಯಲ್ಲಿ ಭಗವದ್ಗೀತೆ ಬರ್ತದೆ? ಯಾಕೆ? ನಾನು ಹೇಳಿದ್ದು ದುಡಿದು ಚಡ್ಡಿ ತಗೊಳಕ್ ಚಾಲೆಂಜು, ಕದ್ದು ಚಡ್ಡಿ ಹಾಕೊಳ್ಳೋದಲ್ಲ. ನಮಗೆ ಕದಿಯೋದೇ ಒಂದ್ ಚಾಲೆಂಜ್. ಲೇ ಲೈಫ್ ಅಲ್ಲಿ ಹುಡುಗಿರ್ನ ನಾವು ಹುಡ್ಕೊಂಡು ಹೋಗ್ಬಾರ್ದು, ಅವರೇ ನಮ್ಮನ್ನು ಹುಡ್ಕೊಂಡ್ ಬರಬೇಕು. ಇವಳೆ ಸಂಧ್ಯಾ. ಇವಳನ್ನ ನೋಡಿದ್ರೆ ಏರಿಯಾನೇ ನಡುಗುತ್ತೆ. ಏರಿಯಾದಲ್ಲಿ ಇವಳನ್ನ ಬಡ್ಡಿ ಮಗಳು ಅಂತಾನೆ ಕರೀತಾರೆ. ಯಾಕೆಂದ್ರೆ ಇವಳದು ಬಡ್ಡಿ ದಂಧೆ. ಡೈಲಿ ಬಡ್ಡಿ, ಮೀಟರ್ ಬಡ್ಡಿ, ಚಕ್ರೆ ಬಡ್ಡಿ, ಸುಸ್ತಿ ಬಡ್ಡಿ, ರಾಕೆಟ್ ಬಡ್ಡಿ, ಎಕ್ಸ್ಪ್ರೆಸ್ ಬಡ್ಡಿ, ಬಡ್ಡಿ ಮೇಲ್ ಬಡ್ಡಿ, ಬಡ್ಡಿ ಓ ಬಡ್ಡಿ. ಇವಳ ಮುಖದಲ್ಲಿ ಮಂದಹಾಸ ತರೋದು 3 ವಸ್ತು: ದುಡ್ಡು, ತುಂಬಾ ದುಡ್ಡು, ಜಾಸ್ತಿ ದುಡ್ಡು. ನಮ್ ತಾಯಿ ಬಿಟ್ರೆ ಇವಳೇ ನನಗೆ ಊಟ ಕೊಟ್ಟಿದ್ದು. ಆವತ್ತೇ ಡಿಸೈಡ್ ಮಾಡಿದೆ, ನನ್ನ ಹೊಟ್ಟೆ ತುಂಬಿಸ್ದೋಳ ಹೊಟ್ಟೆನ ಒಂದಲ್ಲ ಒಂದ್ ದಿವ್ಸ ನಾನು ತುಂಬಿಸ್ಬೇಕು ಅಂತ. ಈ ಪ್ರಪಂಚಕ್ಕೆ ಅವಳು ಬರೀ ಒಂದು ಹುಡುಗಿ ಅಷ್ಟೇ, ಆದ್ರೆ ಅವಳು ನನಗೆ ಪ್ರಪಂಚ, ನನ್ಗೆ ಅವಳೇ ಪ್ರಪಂಚ. ಈಡು ಜೋಡು ಚೆನ್ನಾಗದೆ. ನೀನ್ ಕತ್ತಿನ ಬದುಕ್ತಾ ಇದೀಯಾ, ಅವಳು ಕಿತ್ಕೊಂಡ್ ತಿಂದು ಬದುಕ್ತಾವಳೆ. ಲೋ ಯಾಕ್ಲಾ ಕರೀತೀಯಾ? ನಿನ್ ಪ್ರೀತ್ಸು ತಪ್ಪೇನಿಲ್ಲ. ಪ್ರೀತ್ಸು ತಪ್ಪೇನಿಲ್ಲ. ಇವ್ನು ಹೇಳ್ಬಿಟ್ಟ ಕೇಳಲ್ಲ. ಹುಡುಗಿರು ಮುದ್ದಾಡಕ್ಕೆ ಮುದ್ದಾಗಿರೋ ಹುಡುಗರನ್ನೇ ಸೆಲೆಕ್ಟ್ ಮಾಡ್ತಾರೆ, ಸುತ್ತಾಡಕ್ಕೆ ಸುಂದರವಾಗಿರೋ ಹುಡುಗರನ್ನ ಸೆಲೆಕ್ಟ್ ಮಾಡ್ಕೋತಾರೆ, ಚಂಗ್ಲಾಟಕ್ಕೆ ಚೆನ್ನಾಗಿರೋ ಹುಡುಗರನ್ನೇ ಸೆಲೆಕ್ಟ್ ಮಾಡ್ತಾರೆ. ಆಗ ಒಂದ್ ಹೇಳ್ತೀನಿ ಕೇಳೋ, ಮದ್ವೆ ಆಗಕ್ ಮಾತ್ರ ನನ್ ಮಗಂದು ದುಡ್ಡಿರೋ ಹುಡುಗರನ್ನೇ ಸೆಲೆಕ್ಟ್ ಮಾಡೋದು. ಈಗ ನಾನು 10 ವರ್ಷ ದುಡ್ದ್ಬಿಟ್ಟು ಆಮೇಲೆ ಮದುವೆ ಮಾಡ್ಕೋತೀನಿ ಅನ್ಕೋ, ಹನಿಮೂನ್ನ ಮನೇಲಿ ಮಾಡಕ್ಕಾಗಲ್ಲ, ಆಸ್ಪತ್ರೆಲ್ಲೇ ಮಾಡ್ಬೇಕು. ಅದು ನರ್ಸ್ ಸಪೋರ್ಟ್ ಇದ್ರೆ ನೋಡು, ಅಕಸ್ಮಾತ್ ಎಡವಟ್ಟಾಗಿ ದೇವ್ರ ಪುಣ್ಯದಲ್ಲಿ ಮಗು ಆಗೋಯ್ತು ಅನ್ಕೋ, ಅದು ನಮ್ಮನ್ನ ಅಪ್ಪ ಅನ್ನಲ್ಲ ತಾತ ಅನ್ನುತ್ತೆ. ಬನ್ನಿ ಎಲ್ಲ ಹೋಗ್ತಾ ಹೇಳ್ತೀನಿ ನೋಡು. ಒಂದ್ ಮಾತೇಳ, ಸಾಯೋವರೆಗೂ ದುಡ್ದು ಒಂದಿನ ಸುಖವಾಗಿರೋ ಬದಲು ಒಂದೇ ದಿನ ಹೆವಿಯಾಗಿ ಕಳ್ತನ ಮಾಡಿ ಸಾಯೋವರೆಗೂ ಸುಖವಾಗಿದ್ಬಿಡೋಣ. ಬರೋ ಸೀರೆ ಕಳೆದೋಯ್ತು ಅಂತ ನಿಂತೋ ಬಂದ್ರೆ ನಿನ್ ಶಿಲನೆ ಕಳೆದಂಗಿದ್ಯಾ ಕಣ್ಲ. ಲವ್ ಮಾಡೋ ಲವ್ ಲೈಫ್ ಸೂಪರ್ ಕಣಲ್ಲ. ನಡ್ಲಾ ಪ್ರೀತಿನ ನಾವು ಹುಡುಕೊಂಡು ಹೋಗ್ಬಾರ್ದು, ಆ ಪ್ರೀತಿನ ನಮ್ಮನ್ನ ಹುಡುಕೊಂಡು ಬರ್ತಾ ಇರ್ಬೇಕು. ಬಾಯಿ ನನ್ ಮಕ್ಳನ್ನ 3ನವ್ರಿಗೆ ಇದೊಂದು ಡೈಲಾಗ್ ಬಿಟ್ಟು ಬೇರೆ ಬರೋದೇ ಇಲ್ವೇನ್ಲ? ಬರ್ಲಾ ನೀನ್ ಲಾಳ ಕಟ್ಟೋದು ಇನ್ನೂ ಬಿಟ್ಟಿಲ್ಲ ಕಣ್ಣ. ಕುಂತನಗಿರಿ ಸ್ವಾಮಿ ನಾ ದಾರಿ ತೋರ್ಸಪ್ಪ. ಮೂಟೆನಾ? ಈ ಮೂಟೆ ಹೊರದೆ ಕಷ್ಟ, ಇನ್ನೊಂದು ಮೂಟೆನ ಸಿಕ್ತು ದೇವ್ರೇ, ಇದು ನಮ್ಮ ಕೆಲಸ. ಅಣ್ಣ ತಳ್ಳೆ ತೊಳ್ಳಿ ಗಾಡಿನ ಎಲ್ಲಿಗೆ ತಳ್ಕೊ ಹೋಗ್ತಾ ಇದೀರಾ? ಸರ್ವಿಸ್ ಸ್ಟೇಷನ್. ಓ ಹೆಸರು ಚೆನ್ನಾಗದೆ. ಅದ್ರ ಕತೆ ಕೇಳ್ಬಿಟ್ರೆ ಯಾರಪ್ಪ ಹೆಸರಿಟ್ಟಿದ್ದು ಅಂತ ಗೋಳಾಡ್ಬಿಡ್ತೀರಾ. ಯಾರಿಗಾದ್ರೂ ಕಣ್ ತಪ್ಸಿ ಆಟ ಆಡ್ತಾವ್ರ, ಹಂಗ್ ಹುಡುಕ್ತಾವ್ರೆ. ಯಾರೋ ಬರ್ತಾವ್ರೆ, ಅವ್ರ ಕಣ್ ತಪ್ಸಿ ಕಳಿಸ್ಬೇಕು ಅಂತ. ಎರಡು ಬೆಟ್ಟಗಳ ನಡುವೆ ಸಿಂಹಗ ಅರ್ಜನೆ ಅಪ್ಪ. ಅವರೇ ನಮ್ಮ ಓನರ್ ಸುಗಂಧರಾಜ್. ಯಾವನ್ಲ ಅವನಿಗೆ ಹೆಸರಿಕ್ಕಿದ್ದು? ಅವನ ಹೆಸರು ದುರ್ಗಂಧರಾಜು ಕಣ್ಲ. ಇವನೇ ನಮ್ ಕ್ಲೀನರು. ಯಾವ್ದೇ ಕಾರಣ ಪಳ ಅಂತ ಒಳ್ಳೆ ತರ ಕ್ಲೀನ್ ಮಾಡ್ತಾನೆ. ಇವನ್ ಹೆಸರು ಲಕ್ಕಿ ಅಂತ. ಕೈ ಕಾಲ್ ಲ್ಯಾಬ್ಸ್ ಆಗಿದ್ರು ಲಕ್ಕಿನೇ. ಓಹೋ ಹಂಗೆಲ್ಲ ಆಗಿದ್ರು ಸಾಯ್ದೆ ಬದುಕೋನಲ್ಲ, ಅದಕ್ಕೆ ಲಕ್ಕಿ ಅಂತ ಮಡ್ಗವ್ರ.
ಚಾಂಗ್ಲು ಕಂಡ ಚಾಂಗ್ಲು. ಇವನ ಹೆಸರು ದೇವರಾಜ ಅಂತ. ಇವಂದು ಬರೀ ಲೀಕ್ ಮಾಡೋದೇ ಕೆಲ್ಸ. ಇನ್ನ ಇವನು ಕಳ್ರಾಜ ಅಂತ. ಎಲ್ಲಾ ಕಳ್ರು ಒಟ್ಟಿಗೆ ಕುಡ್ಕೊಂಡಿದ್ದೀರಾ, ನೀನೇನು ಕದಿತೀಯಾ? ನಾವೇನು ಕದ್ಯಲ್ಲ ಅಂತಾನೆ ನಮ್ಮನ್ ತೊಳಾಗ್ಬಿಟ್ಟಿರೋದು. ಹಾ, ನಿನ್ನ ಹೆಸರು? ಸಂಕಟ್ರಾಜ್. ಬಿಡಪ್ಪ, ನಿನ್ನ ಸಂಕಟ ಎಲ್ಲ ತೋಡ್ಕೊಂಡೆ. ಏ ಬಾರ, ಎಲ್ಲಾ ಕಡೆ ಬಾಯಿ ಮುಚ್ಕೊಂಡ್ ಕೆಲಸ ಮಾಡ್ಬೇಕು, ಇಲ್ಲಿ ಮೂಗು ಮುಚ್ಕೊಂಡ್ ಕೆಲಸ ಮಾಡ್ರ ಆಯ್ತು. ಅಡ್ಜಸ್ಟ್ಮೆಂಟ್.